ಎಲ್ರಿಗೂ ನಮಸ್ಕಾರ. ಮನುಷ್ಯನಿಗೆ ಸಹಜವಾಗಿ ಬಂಗಾರದ ಮೇಲೆ ತುಂಬ ಮೋಹ. ಯಾಕೆ ಬಂಗಾರದ ಮೇಲೆ ಇಂಥ ಮೋಹ? ಬಂಗಾರದ ಬೆರಗು ಎಂತಹದ್ದು ಅಂತ ಅದಕ್ಕೆ ಅನೇಕ ವಿವರಣೆಗಳಿವೆ, ಒಂದು ಅಂದಾಜುಗಳು ಕೂಡ ಇವೆ. ಅಂದರೆ ನಾವು ಗೋಲ್ಡ್ ಅಂತ ಏನು ಕರಿತೀವಿ ಅಥವಾ ಬಂಗಾರಕ್ಕೆ ಗೋಲ್ಡ್ ಅಂತ ಇಂಗ್ಲೀಷ್ನಲ್ಲಿ ಕರೆದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಆರಮ್ ಅಂತ ಹೆಸರು. ಆರಮ್ ಅಂದರೆ ಏನು? ಆರಮ್ ಅಂದರೆ ಹೊಂಬಣ್ಣ ಅಂತ. ಹೊಂಬಣ್ಣ ಅಂದರೆ ಯಾವುದು ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಕಾಣ್ತಕ್ಕಂಥ ಒಂದು ಬಣ್ಣ. ಮನುಷ್ಯ ಸಂಕುಲ ಅಂದರೆ ಇಡೀ ಮಾನವ ಜನಾಂಗ ಹಗಲು ಮತ್ತು ರಾತ್ರಿಗೆ ಬೆರಗಾದಷ್ಟು ಇನ್ಯಾವುದಕ್ಕೂ ಬೆರಗಾಗಿಲ್ಲ. ಇದು ಆದಿ ಕಾಲದಲ್ಲಿ ಮನುಷ್ಯ ವಿಕಾಸ ಹೊಂದಂಥ ಕಾಲ ತಗೋಕೆ ಎರಡು ಬಹಳ ದೊಡ್ಡ ಬದಲಾವಣೆಗಳನ್ನು, ಬಹಳ ಮುಖ್ಯವಾದ ಬದಲಾವಣೆಗಳನ್ನು ಗಮನಿಸ್ತಾ ಬೆಳೆದಿದ್ದಾನೆ. ಅದು ಹಗಲು ಮತ್ತು ರಾತ್ರಿಗಳು. ರಾತ್ರಿ ಆಗಿ ಇದೇನು ರಾತ್ರಿ ಆಯ್ತಲ್ಲ, ಕತ್ಲಾಯ್ತಲ್ಲ, ಏನು ಕಾಣಲ್ಲ ಅಂತ ಅಂದ್ಕೊಂಡು ಕಾದು ಕೂತಿದ್ರೆ ಆ ಹೊಂಬಣ್ಣ ಬರೋದಕ್ಕೆ ಆರಂಭದಲ್ಲಿ ಆದ ನಂತರವೇ ಬೆಳಗಾಗ್ಬಿಡುತ್ತೆ. ಹೀಗಾಗಿ ಆ ಹೊಂಬಣ್ಣ ಬರೋದೇ ನಮಗೇನೋ ಒಂದು ಬೆರಗನ್ನು ಸೃಷ್ಟಿ ಮಾಡುತ್ತೆ, ನಮಗೊಂದು ಬೆಳಕನ್ನು ಕೊಡುತ್ತೆ ಅನ್ನೋದನ್ನು ನಮ್ಮ ಒಂದು ಪರ್ಮನೆಂಟ್ ಮೆಮೊರಿಯಾಗಿ ನಮಗೆ ಇಟ್ಬಿಟ್ಟಿದೆ. ಆ ವಿಕಾಸದಲ್ಲಿ ಈ ಪರ್ಮನೆಂಟ್ ಮೆಮೊರಿಯನ್ನು ನಾವು ಪಡ್ಕೊಂಡಿರೋದ್ರಿಂದ ಆ ಹೊಂಬಣ್ಣದ ಹೆಸರನ್ನೇ ನಾವು ಆರಮ್ ಅಂತಲೇ ವೈಜ್ಞಾನಿಕವಾಗಿ ಕರೆಯೋದು. ಮತ್ತು ಇದರ ಬೆರಗು ಎಂತಹದ್ದು? ಇದರ ಮೆರುಗು ಮತ್ತು ಬೆರಗು ನಾವು ಅದನ್ನು ಅನುಭವಿಸೋದು ಆ ಕಾರಣಕ್ಕೆ. ಅಂದರೆ ಮನುಷ್ಯನ ವಿಕಾಸದಲ್ಲಿ ಮೊದಲು ಕಂಡಂಥ ಒಂದು ಬೆರಗು ಅಂದರೆ ಆ ಹೊಂಬಣ್ಣ, ಅದು ಬಂಗಾರದ ಬಣ್ಣ. ಅದರಲ್ಲೂ ಹಿಮಾಲಯದಂಥ ಬೆಟ್ಟಗಳಲ್ಲಿ, ಬೆಟ್ಟದ ಮೇಲೆ ನಿಧಾನಕ್ಕೆ ಬಿಸಿಲು ಬಿದ್ದಾಗ ಅದೇನು ಒಂದು ಬಣ್ಣ ಕರಗುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ಅತ್ಯಂತ ಆಕರ್ಷಕವಾಗಿರುತ್ತೆ. ಹಾಗೆಯೇ ಗೋಲ್ಡ್ ಅಥವಾ ಬಂಗಾರ ನಿಸರ್ಗದಲ್ಲಿ ದೊರೆಯೋದು ಕೂಡ ಪ್ಯೂರ್ ಫಾರಮಲ್ಲಿ, ಅದು ಕಂಪ್ಲೀಟ್ ಮೂಲ ವಸ್ತುವಾಗಿ ಸಿಗುತ್ತೆ. ಅದರ ಅಟಾಮಿಕ್ ಮಾಸ್ ತುಂಬ ಜಾಸ್ತಿ, 196.99. ಅಂದರೆ ಭಾರ ಇರುತ್ತೆ. ಪ್ಯೂರ್ ಗೋಲ್ಡ್ ತುಂಬ ಭಾರ ಇರುತ್ತೆ. ಮತ್ತು ಅದನ್ನು ಕೈಯಲ್ಲಿ ಆರಾಮಾಗಿ ಬಗ್ಗಿಸ್ಬೋದು, ಮುರಿಬೋದು, ಅದು ಹೀಗಿರುತ್ತೆ. ಬೆರಗು ಯಾಕೆ ಅಂತಂದರೆ ಆ ಹೊಳಪು ಮಾತ್ರ ಬಂಗಾರ ಕಳ್ಕೊಳ್ಳೋದೇ ಇಲ್ಲ, ಯಾವ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಕಾರಣ ಏನಂತಂದರೆ ಅದು ಯಾವುದೇ ವಸ್ತುವಿನ ಜೊತೆಗೆ ರಿಯಾಕ್ಟ್ ಮಾಡಲ್ಲ, ಅದಕ್ಕೆ ಒಂದು ವರ್ತಿಸೋದೇ ಇಲ್ಲ. ಸಾಮಾನ್ಯವಾದ ವಸ್ತುಗಳು ಆಕ್ಸಿಡೇಷನ್ ಆಗುತ್ತೆ, ಇಲ್ಲ ರಿಡಕ್ಷನ್ ಆಗುತ್ತೆ. ಆದರೆ ಇವುಗಳು ಎರಡೂ ಆಗೋದಿಲ್ಲ, ಆಕ್ಸಿಡೇಷನ್ನು ಆಗೋಲ್ಲ, ರಿಡಕ್ಷನ್ನು ಆಗೋಲ್ಲ. ಅಂದರೆ ಇಡೀ ಒಂದು ಗೋಲ್ಡ್ನ ಆಟಮಿಕ್ ನಂಬರಲ್ಲಿ ಆಟಮಲ್ಲಿ ಹೊರ ವರ್ತುಲದಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದ್ದರೂ ಕೂಡ ಅದು ಹೆಚ್ಚು ಆಕ್ಟಿವ್ ಆಗಿಲ್ಲ. ಒಂದೇ ಒಂದು ಇರುವ ಎಲೆಕ್ಟ್ರಾನ್ಗಳು ಸಾಮಾನ್ಯ ತುಂಬ ಆಕ್ಟಿವ್ ಆಗಿರ್ತವೆ. ಆ ಆಕ್ಟಿವ್ ಆಗಿ ಇಲ್ಲದೇ ಇದ್ದು ಒಂದೇ ಒಂದು ಎಲೆಕ್ಟ್ರಾನ್ ಮೇಂಟೈನ್ ಮಾಡಿಕೊಂಡು ಅದು ಆ ಮೆರುಗನ್ನು ಕಾಪಾಡಿಕೊಂಡಿದೆ. ಅದರ ಇಡೀ ಅಟಾಮಿಕ್ ಸ್ಟ್ರಕ್ಚರೇ ಅದಕ್ಕೊಂದು ಮೆರುಗನ್ನು ಕೊಟ್ಟಿದೆ. ಇದು ನಾವು ನೋಡುವ ಮೊದಲ ಬೆಳಕಿನ ಆಗಮನದ ಬಣ್ಣಕ್ಕೆ ಸಮನಾಗಿದೆ. ಹೀಗಾಗಿ ಆರಮ್ ಅಂತ ಕರೆದಿರೋದು ಅದೇ ಕಾರಣಕ್ಕೆ. ಆ ಬಣ್ಣದ ಮೂಲಕ ನಮಗೆ ಆ ಬೆರಗನ್ನು ಪರ್ಮನೆಂಟ್ ಮೆಮೊರಿಯಲ್ಲಿ ಇಟ್ಬಿಟ್ಟಿದ್ದಾರಂತೆ. ವಿಕಾಸವೇ ನಮ್ಮೊಳಗೆ ಕೊಟ್ಟುಬಿಟ್ಟಿದೆ ಅಂತ. ಹಾಗಾಗಿ ಇವತ್ತಿಗೂ ಕೂಡ ಈ ಟ್ರಾಫಿಕ್ ಲೈಟಲ್ಲೂ ಕೂಡ ಹಳದಿಯನ್ನು ಮೀಡಿಯೇಟ್ರಾಗಿ ಬಳಸ್ತಾರೆ, ರೆಡ್ ಮತ್ತು ಗ್ರೀನ್ ಮಧ್ಯೆ. ಅಂದರೆ ನಮಗೆ ಬಹಳ ಆಕರ್ಷಕವಾಗಿ ತುಂಬ ತಕ್ಷಣ ಕಾರಣ ಬಣ್ಣ ಹೊಂಬಣ್ಣಕ್ಕೆ ಸಮನಾದದ್ದು ಅಥವಾ ಹಳದಿಗೆ ಹತ್ತಿರವಾದಂಥದ್ದು ತುಂಬ. ಈಗ ಅದಕ್ಕೋಸ್ಕರ ಕೆಲವೊಂದು ಉಪಾಧ್ಯಾಯರು ಪಾಠ ಮಾಡುವಾಗ, ಕೆಲವೊಂದು ಟೀಚರ್ಸ್ ಪಾಠ ಮಾಡುವಾಗ ಬೋರ್ಡ್ ಮೇಲೆ ಹಳದಿ ಸೀಮೆ ಸುಣ್ಣದಲ್ಲಿ ಬರೆದಂಥದ್ದು ತುಂಬ ದೂರಕ್ಕೂ ಕಾಣುತ್ತೆ, ಭಾಳ ಬೇಗ ಗೊತ್ತಾಗುತ್ತೆ ಅಂತ. ಹೀಗೆ ನಮಗೆ ಒಂದು ಬದಲಾವಣೆಯನ್ನು ತರುವ ಬಣ್ಣ, ಯಾವುದೇ ಬದಲಾವಣೆ, ಹೋಗು ಅಥವಾ ನಿಲ್ಲು ಅನ್ನೋದು ಟ್ರಾಫಿಕಲ್ಲಿ ಹೇಗೋ, ಇಡೀ ಜೀವನದ ಅಂದರೆ ನಮ್ಮ ಒಂದು ದಿನದ ಬದಲಾವಣೆಯಲ್ಲಿ ಮುಖ್ಯ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಬಣ್ಣ ಬಂಗಾರದ ಬಣ್ಣ ಆಗಿದೆ. ಅದು ನಮ್ಮ ಪರ್ಮನೆಂಟ್ ಒಂದು ವಿಕಾಸದ ಮೆಮೊರಿ, ಅಂದರೆ ಎವಲ್ಯೂಷನರಿ ಮೆಮೊರಿಯಾಗಿ ನಮ್ಮೊಳಗೆ ಉಳ್ಕೊಂಡಿದೆ ಅಂಥೇಳಿ ಆ ಥರದ್ದು ಉಂಟಾಗಿದೆ ಅಂತೆ. ಜೊತೆಗೆ ಇನ್ನೊಂದು ಅದಕ್ಕೆ ತುಂಬ ಕಾಸ್ಟ್ಲಿ. ಎಷ್ಟು ಕಾಸ್ಟ್ಲಿ ಅಂದರೆ 1 ಗ್ರಾಮ್ ಬಂಗಾರವನ್ನು ಪಡೀಲಿಕ್ಕೆ ಟನ್ಗಟ್ಟಲೆ ಕಲ್ಲನ್ನು ಅರಿಬೇಕಾಗುತ್ತೆ. ಟನ್ಗಟ್ಟಲೆ ಅದರ ಒಂದು ಓರ್ನ ತೆಗೆದು ಹೊರಗೆ ಅರಿಬೇಕಾಗುತ್ತೆ. ಹಾಗಾಗಿ ಅದರ ಕಾಸ್ಟ್ ಕೂಡ ತುಂಬ ಹೆಚ್ಚಾಗೋದು. ಜೊತೆಗೆ ಅದರ ಉಪಯೋಗಕ್ಕಿಂತ ಮುಖ್ಯ ನಮಗೆ ಅದರ ಬಣ್ಣವೇ ಅದನ್ನು ಅತ್ಯಂತ ಆಕರ್ಷಕವಾಗಿ ಕಂಡದ್ರಿಂದ ಆ ಬೆರಗು, ಅದರ ಮೆರುಗು ನಮ್ಮ ಬೆರಗಾಗಿ ನಮ್ಮೊಳಗೆ ಕೂತಿದೆ. ನಮಸ್ಕಾರ.